ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಕುಮಾರಸ್ವಾಮಿ ಅವರು, ರೇವಣ್ಣವರು ಸವಿಸ್ತಾರವಾಗಿ ಇವತ್ತು ಮಾತಾಡಿದ್ದಾರೆ. ಅದು 15, 16ನೇ ತಾರೀಕು ಕಳೆದ ಮೇಲೆ ಅದಕ್ಕೆ ಬೇರೆ ಬೇರೆ ರೂಪಗಳು ಕೂಡ ಬರ್ತವೆ ಅನ್ನೋದು ನನ್ನ ಭಾವನೆ. ನನಗಿವತ್ತು ಸಂತೋಷದ, ನಾನೇನು ಚುನಾವಣೆಯಲ್ಲಿ ಸೋತಿದ್ದೆ ಎಲ್ಲವನ್ನು ಕೂಡ ಮರಿತಕ್ಕಂಥ ಕೆಲಸವನ್ನ ಇವತ್ತು ಪೂಜ್ಯರಾದ ದೇವೇಗೌಡ ಸಾಹೇಬರು ಮಾಡಿದ್ದಾರೆ. ಪದೇ ಪದೇ ದೇಶದ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದೀರಾ, ಅಂದ್ರೆ ಲೋಕಸಭಾ ಚುನಾವಣೆ ಬಗ್ಗೆ ಚರ್ಚೆ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಏನ್ ಚರ್ಚೆ? ಲೋಕಸಭಾ ಚುನಾವಣೆ ಬಗ್ಗೆ ಚರ್ಚೆ ಆಗಿದೆ ಅಂತ ನಾನು ಹೇಳಿಲ್ಲ. ದೇಶಕ್ಕೆ ಮೋದಿಯವರ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನ ಮನದಟ್ಟು ಮಾಡಿದ್ರು. ಅವ್ರು ಎಲ್ಲಿಂದ ಎಲ್ಲಿವರೆಗೂ ಹೋದ್ರು ಅಂದ್ರೆ ಈ ದೇಶದ ವ್ಯವಸ್ಥೆಯಲ್ಲಿ ಅವ್ರಿಗೆ ಎಷ್ಟು ಜ್ಞಾಪಕ ಶಕ್ತಿ ಇದೆ, ಭಗವಂತ, ತಾಯಿ ಶಾರದೆ ಮತ್ತೆ ಯಾವ ರೀತಿ ಇದ್ದಾನೆ ಅನ್ನೋದನ್ನ ನಾನು 1 ಗಂಟೆಗೂ ಮೇಲ್ಪಟ್ಟು ಕುಳಿತೆ. ಹಳೆ ದೇವೇಗೌಡರಲ್ಲಿ ಒಂದು ಸಣ್ಣದು ಕೂಡ ಬದಲಾವಣೆ ಇಲ್ಲ. ಸ್ವಲ್ಪ ಓಡಾಡೋದಕ್ಕೆ ಮತ್ತೋದಕ್ಕೆ ಕಾಲು ನೋವು ಅನ್ನೋದು ಬಿಟ್ರೆ ಬೇರೆ ಎಲ್ಲವೂ ಕೂಡ ಭಗವಂತ ಹಾಗೆ ಇಟ್ಟಿದ್ದಾರೆ ಅಂತ ಪುಣ್ಯಾತ್ಮರ ಜೊತೆ ನಾವು ಇರೋದೇ. ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೆ, ತುಮಕೂರಿಂದ ಕಣಕ್ಕೆ ಇಳಿತಾರೆ ಅನ್ನೋ ಚರ್ಚೆ. ಅದ್ರ ಬಗ್ಗೆ ನಾವು ಚರ್ಚೆನೂ ಮಾಡಿಲ್ಲ. ಒಂದು, ದೇವೇಗೌಡರು ಸಾಹೇಬರು ರಾಷ್ಟ್ರದ ನಮ್ಮ ಹೈಕಮಾಂಡ್ನವರು ಎಲ್ಲ ಒಟ್ಟಿಗೆ ಕುಳಿತುಕೋತಾರೆ. ರಾಜ್ಯದ ನಮ್ಮ ಬಿಜೆಪಿಯ ವರಿಷ್ಠರು ಕೂಡ ಕುಳಿತುಕೊಂಡು ಚರ್ಚೆ ಮಾಡ್ತಾರೆ. ನನಗೆ ರಾಜಕೀಯ ಅನ್ನೋದೇ ಗೊತ್ತಿರಲಿಲ್ಲ. 83ರಲ್ಲಿ ಟಿಕೆಟ್ ಕೊಟ್ಟು ಅವತ್ತು ಅವರು PWD ಮಿನಿಸ್ಟರ್, PWD ಅಂದ್ರೆ ಅವತ್ತು ಇರಿಗೇಷನ್ ಪರಿಗೆ ಎಲ್ಲವೂ ಅವರಿಗೆ ಇತ್ತು, ಅವರೇ ಅದನ್ನ ಇದು ಮಾಡಿದವರು. ಆದ್ರಿಂದ ನನಗೆ ಭಾರಿ ಖುಷಿಯಾಗಿದ್ದು, ನಮಗೆ ಭಗವಂತ ಇದ್ದಾನೆ ಈ ದೇಶದಲ್ಲಿ ಅನ್ನೋದು ನನಗೆ ಒಂದು ರೀತಿ ಆನಂದ ಆಯಿತು. ಆದ್ದರಿಂದ ಇವತ್ತಿನ ಈ ಒಂದು ಭೇಟಿಗಿನ್ನ ಅವರ ಆಶೀರ್ವಾದ ಪಡೆದಿದ್ದು ನನಗೆ ಯಾವುದೋ ಪೂರ್ವ ಜನ್ಮದ ಸುಕೃತ. ಬಿಜೆಪಿ ಜೆಡಿಎಸ್ ಈ ಬಾರಿ ಲೋಕಸಭಾ ಕ್ಷೇತ್ರದ ಚುನಾವಣೆಯನ್ನ ಮೈತ್ರಿಯಾಗಿ ಎದುರಿಸುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಈಗಾಗಲೇ ಅದ್ರ ಬಗ್ಗೆ ಮಾತುಕತೆ ಕೂಡ ಆಗ್ತಾ ಇದೆ. ಈಗ ನೀವು ಬಂದು ಭೇಟಿ ಮಾಡಿದಿರಿ, 28ಕ್ಕೆ ಎಷ್ಟು ಸೀಟ್ ಬಿಜೆಪಿ ಮತ್ತೆ ಜೆಡಿಎಸ್ ಹೋದ್ರೆ ಒಟ್ಟಿಗೆ ಗೆಲ್ಲತ್ತೆ ಅನ್ನೋದು ನಿಮ್ಗೆ ಇವತ್ತು ಬಂದಿದೆ ಸರ್ ಮಾತುಕತೆ? ಅದನ್ನ ನಾನು ಇವತ್ತೇನು ಹೇಳೋದಿಲ್ಲ. ದೇವೇಗೌಡರು ಸಾಹೇಬರು ಸ್ಟ್ರಾಟರ್ಜಿ ಇದೆಯಲ್ಲ, ಅದನ್ನ ನಾವು ಮೈಗೂಡಿಸ್ಕೋಬೇಕು. ಸುಮ್ಮನೆ ಬುಲ್ಡೆ ಬಿಟ್ಕೊಂಡು ಏನೋ ಹೇಳ್ಕೊಂಡು ಹೋದ್ರೆ ಅವೆಲ್ಲ ಆಗೋದಿಲ್ಲ. ಒಬ್ಬ ಪುಣ್ಯಾತ್ಮ ನಮ್ಮ ಜೊತೆ ಸಿಕ್ಕಿರೋದೇ ನಮ್ಗೆ ಯಾವುದೋ ಜನ್ಮದ ಪುಣ್ಯ. ಇದಕ್ಕೆ ಮೋದಿಯವರಿಗೆ ಈ ದೇಶದಲ್ಲಿ ಪರಮಾತ್ಮ ಇನ್ನೋ ಭಾರತ ಮಾತೆ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಅನ್ನೋದಕ್ಕೆ ದೇವೇಗೌಡರ ಮನಸ್ಸು. ಅವ್ರು ಎಂದೂ ಕೂಡ ಈ ರೀತಿ ಚಿಂತನೆ ಮಾಡಿದವರಲ್ಲ. ತನ್ನ ಮಗನೇ ಎಲ್ಲ ಒಂದು ಕಡೆ ಹಿಂದೆ ಬಿಜೆಪಿ ಜೊತೆ ಹೋದಾಗ ಅದನ್ನು ಧಿಕ್ಕಾರ ಮಾಡಿದಂಥ ಒಬ್ಬ ಪುಣ್ಯಾತ್ಮ ದೇಶಕ್ಕೆ ಮೋದಿ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ ಅಂದರೆ ಅದಕ್ಕಿಂತ ದೊಡ್ಡದೇನೂ ಇಲ್ಲ. ಬಾಕಿದೆಲ್ಲವೂ ಕೂಡ ಒಂದು 8 ದಿವಸ 16, 20ನೇ ತಾರೀಕು ಒಳಗಡೆ ಸಖ್ಯಾಂತರ ಆಯ್ತದೆ. ನನಗನ್ನಿಸ್ತದೆ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜನತಾದಳ ಒಂದಾಗಿದ್ದು ಯಾರಿಗೆ ಎಷ್ಟು ಮಟ್ಟಿಗೆ ಖುಷಿನೋ ಗೊತ್ತಿಲ್ಲ. ಸಾಮಾನ್ಯ ಜನರಿಗೆ, ಜನಸಾಮಾನ್ಯರಿಗೆ ಕರ್ನಾಟಕವು ಕೂಡ ಭಾರತ ದೇಶದ ಒಂದು ಅವಿಭಾಜ್ಯ ಅಂಗ ಅನ್ನೋದಕ್ಕೆ ಸನ್ಮಾನ್ಯ ದೇವೇಗೌಡ ಸಾಹೇಬರ ಒಂದು ಚಿಂತನೆಗಳನ್ನು ನಾವೆಲ್ಲ ಮೈಗೂಡಿಸ್ಕೊಂಡ್ರೆ ಈ ಗೆಲ್ಲೋದು ಮತ್ತೊಂದು ನಮಗೇನು ಕಷ್ಟ ಆಗೋದಿಲ್ಲ. ಸೋಮಣ್ಣ ಅವರಿಗೆ ಮೋದಿ ಅವ್ರದ್ದೇನು ಸಮಸ್ಯೆ ಇಲ್ಲ, ರಾಜ್ಯ ಬಿಜೆಪಿ ನಾಯಕರ ಸಮಸ್ಯೆ. ಅದ್ರ ಬಗ್ಗೆ ಸರ್ ಸಮಾಧಾನ ಆಗಿದೆ? ಅದಕ್ಕೂ ಕೂಡ ಏನೇನು ಹೇಳಬೇಕು ಹೇಳಿದ್ದಾರೆ ಸಾಹೇಬರು. ಅದನ್ನ ಯಾವ ರೀತಿ ಬಗೆಹರಿಸಬೇಕು ಅಂತ ಇದು ಮಾಡಿದ್ದಾರೆ. 14ನೇ ತಾರೀಕುವರೆಗೂ ಸ್ವಲ್ಪ ಕಾದು ನೋಡ್ರಿ, ಎಲ್ಲ ಸರಿ ಹೋಯ್ತು. ಸ್ಪರ್ಧೆ ವಿಚಾರಕ್ಕೆ ಅದಕ್ಕಿಂತ ಇನ್ನೂ ಕಾಲ ಕೂಡ ಬಂದಿಲ್ಲ. ಎಲ್ಲವೂ ಆಗ ಸಖ್ಯಾಂತ ಆಯ್ತು. ನಾನು ಯಾವ ದೊಡ್ಡವನಲ್ಲ, ಆದರೆ ದೇವೇಗೌಡರ ಮಾತು ಇವತ್ತು ನನಗೆ, ನಾನೇನು ಹೋರಾಟ ಮಾಡ್ಕೊಂಡು ಬಂದಿದ್ವಿ ಹಿಂದೆ 90ರಲ್ಲಿ ಒಂದು ಬೈ ಎಲೆಕ್ಷನ್ ಆಯಿತು ಹಾಸನದಲ್ಲಿ. ಅದೆಲ್ಲವೂ ಕೂಡ ಇನ್ನೂ ಹೇಳ್ತಾರೆ ಅಂದರೆ ಅಯ್ಯೋ ಪುಣ್ಯಾತ್ಮರು, ಯಾವ ಊರು, ಯಾವ ಹಳ್ಳಿ, ಯಾವ ದೇಶ, ಯಾರು ಏನು, ಪ್ರಪಂಚ ಏನು, ದೇಶದಲ್ಲೇನು, ಯಾವ ಮೂಲೆಯಲ್ಲೇನು, ಭಾರತ ದೇಶದ ಒಡಂಬಡಿಕೆ ಏನು. ನನಗೆ ಒಂದು 8 ದಿನ ಕುಳಿತುಕೊಂಡ್ರೆ ಒಂದು 10-15% ಎಲ್ಲ ಒಂದು ಕಡೆ ನಾವು ಕಲ್ತ್ಕೋಬಹುದು. ಥ್ಯಾಂಕ್ ಯು. ಖಂಡಿತ ಆಗಿದೆ. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.